ಎಕ್ಸ್ಪೈರಿ ಡೇಟ್ ಹೆಂಗೆ ಇಟ್ಕೊಂಡಿದ್ದೀರಾ? ಫ್ರೂಟ್ಸ್ ಅಲ್ಲಿ ಈ ಕಡೆ ಇದೆ. ಫ್ರೂಟ್ ಇಲ್ಲಿ ನೋಡ್ರಿ, ಇಲ್ಲೇ ಐತಲ್ಲ 13ನೇ ತಾರೀಕು ಎಕ್ಸ್ಪೈರ್ ಆಗಿರೋದು. ಇದು 10 ದಿನ ಆಗಿದೆ ಎಕ್ಸ್ಪೈರ್ ಆಗಿ. ಇಲ್ಲಾಂದ್ರೆ ಈ ತರ ಇದ್ರೆ ಏನಕ್ಕೆ ಮಾಡ್ಬೇಕು? ಮುಚ್ಕೊಂಡು ಇದನ್ನ ಬ್ಯಾನ್ ಮಾಡ್ಬೇಕಷ್ಟೇ. ನೀವು ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಕೈಲಿ ಡೆಲಿವರಿ ಕ್ವಾಲಿಟಿ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ಬೇಕು. ಆಚೆ ಕಡೆ ಬೋರ್ಡ್, ಯಾವ ರೀತಿ ಆಚೆ ಕಡೆ ಒಂದು ಬೋರ್ಡ್ ಸಮೇತ ಇಲ್ಲ, ಬ್ಲಿಂಕಿಟ್ ಬೋರ್ಡ್. ಏನೋ ಸಸ್ಪಿಷಿಯಸ್ ಬಿಸ್ನೆಸ್ ಮಾಡ್ದಂಗಿದೆ ಇದು. ಸಸ್ಪಿಷಿಯಸ್ ಬಿಸ್ನೆಸ್ ಅದೇ ಇದು. ಎಕ್ಸ್ಪೈರಿ ಐಟಮ್ಸ್ ಮಾರಕ್ಕೆ ಇದು ಜನ ಯಾರಾದ್ರೂ ಗೊತ್ತಾದ್ರೆ ಡೆಲಿವರಿ ಎಲ್ಲಿಂದ ಬರ್ತಾರೆ ಅಂತ ಇಲ್ಲಿ ಬರ್ತಾರೆ ಅಂದ್ಬಿಟ್ಟು ಬೋರ್ಡ್ ಸಹ ಹಾಕ್ದಂಗಿಲ್ಲ. ಟ್ರೇಡ್ ಲೈಸೆನ್ಸ್ ಇಲ್ಲ ಸರ್ ಇವ್ರ ಹತ್ರ. ಇಷ್ಟು ದೊಡ್ಡ ಕಂಪ್ನಿ ಆಲ್ ಓವರ್ ಇಂಡಿಯಾ ಇರೋದು ಸರ್ ಇದು. ಇದರಿಂದ ನಮಗೆ ಗೊತ್ತಾಯಿತು, ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಬಂದು ನೋಡಿದ್ರೆ ಇಲ್ಲೇ ನಮ್ಗೆ 5 ನಿಮಿಷಕ್ಕೆ ಇಷ್ಟು ಸಿಕ್ಕಿದೆ. ಕಂಪ್ಲೀಟ್ ಎಲ್ಲ ಸರ್ಚ್ ಮಾಡಿಬಿಟ್ರೆ ಏನೋ ಒಂದು ಲೋಡೇ ಸಿಕ್ಬೋದೇನೋ. ಇಲ್ಲಿ ದುಡ್ಡು ಕೊಟ್ಟು ವಿಷ ತಗೊಂಡಂಗೆ ಆದಂಗಿದೆ. ಆಯಿತು, ನಾವು ಓದಿದ್ವಿ ಸರ್, ಓದಿದ್ದಕ್ಕೆ ಸರ್ ಆಯಿತು. ಓದಕ್ಕೆ ಬರ್ದವರು ಬರ್ದಿದ್ದವ್ರು ಏನು ಮಾಡ್ಬೇಕು ಸರ್? ಹೊಸಕೋಟೆಯ ಆನ್ಲೈನ್ ಬ್ಲಿಂಕಿಟ್ ಫುಡ್ ಡೆಲಿವರಿ ಕಂಪನಿಯ ಕರ್ಮಕಾಂಡ. ಆನ್ಲೈನ್ನಲ್ಲಿ ಅವಧಿ ಮುಗಿದ ಆಹಾರ ಮಾರಾಟದ ದೊಡ್ಡ ಜಾಲ ಬಯಲು. ಬ್ಲಿಂಕಿಟ್ ಮೂಲಕ ಅವಧಿ ಮುಗಿದ ಆಹಾರ ವಿತರಣೆ ಆರೋಪ ಮಾಡಿದ ಗ್ರಾಹಕರ ದೂರಿನ ಮೇರೆಗೆ ದಾಳಿ ಮಾಡಿದ ನಗರಸಭೆ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು. ಪರಿಶೀಲನೆಯಲ್ಲಿ ಅವಧಿ ಮೀರಿದ ಹಲವು ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ಕ್ರಮಕ್ಕೆ ಮುಂದಾದ ಆಹಾರ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಪರವಾನಗಿ ಇಲ್ಲದೆ ವ್ಯವಹಾರ ಮಾಡ್ತಾ ಇದ್ದದ್ದು ಬ್ಲಾಂಕೆಟ್ ಗೋಡೌನ್. ಬ್ಲಿಂಕಿಟ್ ವೇರ್ ಹೌಸ್ಗೆ ಬೀಗ ಜಡಿದು ಪ್ರಕರಣ ದಾಖಲು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 6 ತಿಂಗಳಿನಿಂದ ಯಾವುದೇ ಪರವಾನಗಿ ಇಲ್ಲದೆ ವ್ಯವಹಾರ ಮಾಡ್ತಾ ಇರುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಘಟನೆ. ನಾನು 2 ಸರಿ ಆರ್ಡರ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸುಮಾರು ಸರಿ ಮಾಡಿದೀವಿ. ಫಸ್ಟ್ ಟೈಮ್ ಒಂದು ರಾಟನ್ ಫುಡ್, ಅಳ್ಸೋಗಿರೋ ಫುಡ್ ಬಂದಿತ್ತು. ನಾನೇನೋ ಮಿಸ್ಟೇಕ್ ಇರ್ಬೋದು ಅಂತ ಸುಮ್ಮನೆ ಆದ್ವಿ. ಕಂಪ್ಲೇಂಟ್ ಮಾಡಿದ್ವಿ ಆ್ಯಪಲ್ಲಿ. 2ನೇ ಸರಿ ಎಕ್ಸ್ಪೈರಿ ಐಟಮ್ ಕೊಟ್ಟಿದ್ರು, ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. 3ನೇ ಸರಿ ಮತ್ತೆ ರಿಪೀಟ್ ಆಯಿತು. ನಾನು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬ್ಲಿಂಕಿಟ್ ಆ್ಯಪಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರದ್ದು ರೆಸ್ಪಾನ್ಸ್ ಟೀಮೇ ಸರಿ ಇಲ್ಲ. ನಿನ್ನೆ ನಾನು ಸುಮಾರು 5ರಿಂದ 6 ಸರಿ ಮೆಸೇಜ್ ಮಾಡಿದ್ದೀನಿ, ನಿಮ್ಮ ಅಥಾರಿಟಿ ಯಾರಾದರೂ ಇರೋರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಅಂತ. ಅವ್ರು ಅದಕ್ಕೇನು ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ, ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ. ಸರ್ ದುಡ್ಡಲ್ಲ ಸರ್ ಮುಖ್ಯ. ಇವಾಗ ನನಗೆ ವಿಷಕಾರಿ ಊಟ ಸೇಲ್ ಮಾಡಿದ್ದೀರಾ, ಎಕ್ಸ್ಪೈರ್ ಆಗಿದೆ ಅಂದರೆ ವಿಷಕಾರಿ ಊಟ ಅದನ್ನು ಕೊಟ್ಟಿದ್ದೀರಾ. ಅದನ್ನು ಸೇವಿಸಿದ್ರೆ ನನ್ಗೇನಾಗ್ತಾ ಇತ್ತು? ಏನಾದರೂ ಆದ್ಮೇಲೂ ನನಗೂ ಅದೇ ಹೇಳ್ತಾ ಇದ್ರಲ್ಲ, ನಿಮ್ಗೆ ರೀಫಂಡ್ ಮಾಡ್ತೀವಿ. ನನ್ನ ಹೆಲ್ತ್ ಏನಾಗಿದ್ರು ರೀಫಂಡು, ನನಗೇನಾಗಿದ್ರು ರೀಫಂಡೇನಾ? ನೀವು ಬೇಡ. ಅಥಾರಿಟಿ ಅವರು 2 ಸರಿ ಕಂಪ್ಲೇಂಟ್ ಮಾಡಿದಾಗೂ ಏನು ರೆಸ್ಪಾಂಡ್ ಮಾಡಿದ್ದೀರಾ ನನಗೆ? ನಾವು ಕಂಪ್ಲೇಂಟ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ಕೇಳಕ್ಕೆ ಕಾಲ್ ಮಾಡಿ ಅಂದ್ರೂ ಅವ್ರಿಗೆ ಆ ಸೌಜನ್ಯತೆನೂ ಇರಲಿಲ್ಲ. ಅದರಿಂದ ನಾನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ನೆನ್ನೆನೇ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ಇವತ್ತು ಬೆಳಗ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಈ ಥರ ನನಗೆ ಫುಡ್ ಡೆಲಿವರಿ ಆಗಿರೋದೆಲ್ಲ ಎಕ್ಸ್ಪೈರಿ ಐಟಮ್ಸ್ ಡೆಲಿವರಿ ಆಗಿದೆ. ಮೊದಲನೇ ಬಾರಿ ಅಲ್ಲ ಇದು, 3ನೇ ಬಾರಿ. ಇದು ನನ್ನೊಬ್ಬನ ಹೆಲ್ತೇ ಅಲ್ಲ, ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾನು ಮಾಡಿದ್ದು. ಇದರಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಮಾಡಿದ್ದು. ಇದೇ ಕಂಟಿನ್ಯೂ ಆದ್ರೆ ಏನು ಹೆಂಗೆ? ಅದರಿಂದ ಇದೆಲ್ಲ ನೀವು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಬೆಳಗ್ಗೆ ಬಂದು ಈ ಬ್ಲಿಂಕಿಟ್ ಗೋಡೌನ್ ಇದೆ, ವಿತೌಟ್ ಒಂದು ಬೋರ್ಡು ಇಲ್ಲ, ಏನಿಲ್ಲ, ಫೈರ್ ಸೇಫ್ಟಿ ಇಲ್ಲ, ಏನೂ ಇಲ್ಲ. ಆ ಗೋಡೌನ್ ಅವರು ವೇರ್ ಹೌಸ್ ಏನಿದೆ, ಈ ಸ್ಟೋರೇಜು, ಅಲ್ಲಿ ಒಳಗಡೆ ಹೋಗೋರು ಚೆಕ್ ಮಾಡಿದಾಗ ಅವ್ರಿಗೆ ಬಹಳಷ್ಟು ಎಕ್ಸ್ಪೈರಿ ಐಟಮ್ ಸಿಕ್ಕಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಆಗ್ದಿರಾ ಇವ್ರು ಸರಿಪಡಿಸ್ಕೊಂಡು ಹೋದ್ರೆ ಹೋಗ್ಲಿ, ಕ್ಲೀನಾಗಿ ನಡ್ಸ್ಕೊಂಡು ಹೋಗೋ ರೀತಿ ಹೋಗ್ಲಿ ಅಂತ ನಾವೆಲ್ಲ ಆಶಿಸ್ತಾ ನಾವು ಇವತ್ತು ಬಂದಿದ್ವಿ. ಡೆತ್ ಆದ್ರೂ ರೀಫಂಡೇ ಸರ್, ಏನಾದ್ರೂ ಕಾಂಪನ್ಸೇಷನ್ ಕೊಡ್ಬೋದು ಅಷ್ಟೇ. ರೆಸ್ಪಾನ್ಸ್ ಟೀಮ್ ಅವರು ಇದೇ ರೀತಿ ನಡ್ಸ್ಕೊಂಡಿದ್ ನಮ್ನ. ಬೇಕಂದ್ರೆ ನಿಮ್ಗೆ ನಾವೆಲ್ಲ ಮೆಸೇಜಸ್ ಶೇರ್ ಮಾಡ್ತೀವಿ, ಸ್ಕ್ರೀನ್ ಶಾಟ್ ಮಾಡಿರೋದೆಲ್ಲ. ಅವ್ರದ್ದು ಬರೀ ರೆಸ್ಪಾನ್ಸ್, ನಿಮ್ಗೆ ರೀಫಂಡ್ ತಗೊಳ್ಳಿ, ನಿಮ್ಗೆ ರೀಫಂಡ್ ಪ್ರೋಸೆಸ್ ಆಗಿದೆ, ಇಲ್ಲೇ ಇದೆ ನೋಡಿ ಸರ್, ರೀಫಂಡ್ ಪ್ರೋಸೆಸ್ ಆಗಿದೆ. ನಾನು ಕೇಳ್ತಾ ಇದ್ದೀನಿ, ಅಥಾರಿಟಿ ಇರೋರ್ನ ಯಾರನ್ನಾದ್ರೂ ಕಾಲ್ ಮಾಡಿ ಮಾತಾಡಿ, ಲಾಸ್ಟ್ 2 ಟೈಮ್ಸ್ದು ನೀವೇನು ಆಕ್ಷನ್ ತಗೊಂಡಿರೋ ಅದ್ರ ಆನ್ಸರ್ ಬೇಕು ಅಂತ ಕೇಳಿದ್ರೆ ಆನ್ಸರ್ ಮಾಡೋರಿಲ್ಲ. ಬ್ಲಿಂಕಿಟ್ ವೇರ್ ಹೌಸ್ ಸರ್, ಸ್ಟೋರೇಜ್, ಹೊಸಕೋಟೆ ನೋಡಿದ್ದಾರೆ. ಇದು ಯಾರಿಗೂ ಇಲ್ಲಿ ಇರೋದು ಗೊತ್ತಿಲ್ಲ ಅನ್ಸುತ್ತೆ, ಮಾಹಿತಿ ಇಲ್ಲ. ನೀವೇ ಇಲ್ಲಿ ಒಳಗಡೆ ಬರೋವಾಗ ನೋಡಿದ್ರಿ, ಯಾವುದೇ ಒಂದು ಬೋರ್ಡ್ ಇರ್ಲಿಲ್ಲ, ಒಂದು ಚಿಕ್ಕ ಅಂಗಡಿ ತರ ಇದೆ, ಹಿಂದೆ ದೊಡ್ಡ ಸ್ಟೋರೇಜ್ ಇರೋದಿದೆ. ಇಂದ ಫಸ್ಟ್ ಲೈಸೆನ್ಸ್ ತಗೋಬೇಕು, ಫುಡ್ ಅಂಡ್ ಸೇಫ್ಟಿ ಲೈಸೆನ್ಸ್. ಇದು TH ಅವ್ರು ಬಂದು ಅದನ್ನ ನೋಡ್ಬೇಕು, ಅವ್ರು ಲೈಸೆನ್ಸ್ ತಗೊಂಡಿದಾರೆ ಇಲ್ಲ ಅಂತ. ನಾವು ಕಂಪ್ಲೇಂಟ್ ಮಾಡಿದೀವಿ, ಎಕ್ಸ್ಪೈರಿ ಐಟಮ್ ಸಿಕ್ಕಿದೆ, ಅದರಿಂದ ನಾವು ಇಲ್ಲಿ ನೋಡಿದ್ವಿ. ದಿನಗಳಲ್ಲಿ ಹೊಸಕೋಟೆ ಜನರ ಹಿತಾಸಕ್ತಿ ಎಲ್ಲ, ಹೊಸಕೋಟೆ ಎಲ್ಲ
ಎಲ್ಲಾ ಜನರ ಹಿತಾಸಕ್ತಿಯಲ್ಲಿ ಹೇಳ್ತಾ ಇದೀವಿ. ಈ ತರ ಎಷ್ಟೇ ಫ್ಲಿಪ್ಕಾರ್ಟ್ ಆಗ್ಬೋದು, ಇನ್ನ ಬೇರೆ ಬೇರೆಯವರೆಲ್ಲ ಸರ್ವಿಸಸ್ ಕೊಡ್ತಿದ್ದಾರೆ, ಡೋರ್ ಡೆಲಿವರಿ ಸರ್ವಿಸಸ್. ನಮ್ಮ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಈ ಫುಡ್ ಅಂಡ್ ಸೇಫ್ಟಿ ಲೈಸೆನ್ಸ್ ನೋಡಿ THO ಅವರಾಗ್ಲಿ, ನಮ್ಮ ಕಮಿಷನರ್ ಸಾಹೇಬರಾಗ್ಲಿ ಎಲ್ಲರೂ ಇದನ್ನ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ತರ ಯಾರಿಗೂ ಆಗ್ಬಾರ್ದು ಅಂತ ನಾವು ಕೇಳ್ಬೋದಾಗಿದೆ. ಸಾಹೇಬರು FSSAI ಅವರಿಗೆ ಫಸ್ಟ್ ಲೈಸೆನ್ಸ್ ಅಲ್ಲಿಂದ ಬರಬೇಕು, ಆಮೇಲೆ ಟ್ರೇಡ್ ಲೈಸೆನ್ಸ್ ಬರುತ್ತೆ. ಇಲ್ಲಿ FSSAI ಬಂದಿಲ್ಲ ಅಂದ್ರೆ ಟ್ರೇಡ್ ಲೈಸೆನ್ಸ್ ಹೇಗ್ ಬರುತ್ತೆ? ಕಾರಣ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಸೀಸ್ ಆಗಿದೆ ಅಲ್ವಾ, ಇವಾಗ ಪೊಲೀಸ್ ಅವರ ಸಹಕಾರದಿಂದ ಎಲ್ಲ ಸೀಸ್ ಆಗಿದೆ.